ಮಗಳು ಹುಲ್ ಕೀಳ್ತಿದ್ದಾಳೆ. ಕಾಳು ಹಾಕೋದು ಅಂದರೆ ಇದೆ ಅನಿಸುತ್ತೆ ಅಲ್ವಾ. ಹಾಕಿ ಬಂದಿವ ಫಲ ಇದು. ನಮ್ಮನೆ ಬ್ಲ್ಯಾಕಿ. ಹಲೋ ನಮಸ್ಕಾರ. HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹಣೆಗೆ ಬುಟ್ಟಿಕ್ಕಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಬುಟ್ಟಿಕ್ಕೊಂದು ಮರ್ತ್ಬಿಟ್ಟಿದ್ದೆ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮೂವಿಗೆ ಬಂದಿದ್ದೀವಿ. ಹಾಗೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಾಟರ್ಡೆ ಸಂಡೇ ಆಯಿತು ಅಂತ ಹೇಳಿದ್ರೆ ನಮ್ಮ ಮೂವಿಗೆ ಬಂದುಬಿಡ್ತೀವಿ. ಬಟ್ ಲಾಸ್ಟ್ ವೀಕ್ ಬಂದಿರಲಿಲ್ಲ. ಬಿಕಾಸ್ ಲಾಸ್ಟ್ ವೀಕು ನನ್ನ ಬರ್ಡೇ ಪ್ರಯುಕ್ತ ಒನ್ ಡೇ ಔಟಿಂಗ್ ಹೋಗಿದ್ವಿ. ಆ್ಯಂಡ್ ಅದು ಲಾಸ್ಟ್ ವೀಕು ನನ್ನ ತಂಗಿ ಸೀಮಂತ ಇತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು 15 ಡೇಸಿಂದ ಬಂದಿರಲಿಲ್ಲ. ಸೊ ಈ ಸಾಟರ್ಡೆ ಸಂಡೇ ಬರಲೇಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯವ್ರು ಬಂದು ಇಲ್ಲಿ ಉಕ್ಕೆ ಹೊಡೆಯೋ ಕೆಲಸ ಎಲ್ಲ ಮಾಡ್ತಾ ಇರ್ತವೆ. ಸೊ ಇವಾಗ ಅವರು ಉಕ್ಕೆ ಹೊಡಿತಾ ಇದ್ದಾವೆ. ನಾನು ನನ್ನ ಮಗಳು ಕುತ್ಕೊಂಡು ನೋಡ್ತಾ ಇದ್ದೀವಿ. ಕಾಣಿಸ್ತಾ ಇದೆ ಇಲ್ಲಿ ನಮ್ಮ ಹೊಲ ಕಾಣುತ್ತೆ. ಉಕ್ಕೆ ಹೊಡಿತಾ ಇರೋದು ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಅಂದರೆ ಬೆಳಕು ಜಾಸ್ತಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಉಕ್ಕೆ ಹೊಡಿತಾ ಇದ್ದಾವೆ ಕಾಣಿಸುತ್ತೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಇವನು ನಮ್ಮ ಮನೆ ಬ್ಲ್ಯಾಕಿ ಜಾಸ್ತಿ ಬಾಲ ಅಲ್ಲಾಡಿಸ್ಬೇಡ. ನಾಯಿ ಯಾವಾಗಲೂ ಬಾಲ ಅಲ್ಲಾಡಿಸುತ್ತಲ್ವಾ. ನೋಡಿ ನಮ್ಮ ಮನೆಯವರು ಉಕ್ಕೆ ಹೊಡಿತಾ ಇದ್ದಾವೆ. ಝೂಮ್ ಹಾಕೋಣ. ಹುಳಗಳೆಲ್ಲ ಸಿಗುತ್ತಲ್ಲ ಅದನ್ನ ತಿನ್ನೋಕ್ಕೆ ಬೆಳ್ಳಕ್ಕಿಗಳೆಲ್ಲ ಫಾಲೋ ಮಾಡ್ತಾ ಇದ್ದಾವೆ ನಮ್ಮ ಮನೆಯವ್ರನ್ನ. ನಾನು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಕೂತಿದ್ದೆ. ಹಾಗಾಗಿ ಸುಮ್ಮನೆ ಉಕ್ಕೆ ಹೊಡಿಯೋದು ನೋಡ್ತಾ ಇದ್ದೆ. ಹುಡ್ಕೊಂಡು ಮಾಡಿದ್ರೆ ಕೆಲಸಗಳು ಬೇಜಾನಿರುತ್ತೆ. ಬಟ್ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನೇನು ಸಂಜೆ ಆಗ್ತಾ ಬಂತು. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸಂಜೆಗೆ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ನನ್ನ ಮಗಳು ಅವ್ರ ಅಪ್ಪನ ಕರೀತಿದ್ದಾಳೆ, ಬಾ 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 ಅಂತ ಅಂದ್ಬಿಟ್ಟು. ನಮ್ಮನೆ ಮೇಲ್ಗಡೆ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ ಉಕ್ಕೆ ಹೊಡಿತಾ ಇರೋದು. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎಲ್ಲವೂ ಈಗ ಪ್ರೆಸೆಂಟು ಶುಂಠಿ ಹಾಕಿದ್ದಾವೆ ಸ್ವಲ್ಪ ಜನ. ಆ್ಯಂಡ್ ಇನ್ನು ಸ್ವಲ್ಪ ಜನ ಆಲೂಗೆಡ್ಡೆ ಹಾಕೋಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಿಟ್ಕೊಂಡಿದ್ದಾವೆ. ನಮ್ಮ ಮನೆಯವು ಈಗ ಉಕ್ಕೆ ಹೊಡಿತಾ ಇರೋದು. ಇಲ್ಲ ಅರ್ಧ ಭಾಗ ಆಲೂಗೆಡ್ಡೆ ಹಾಕ್ತೇವೆ. ಆ್ಯಂಡ್ ಈ ಜಮೀನಲ್ಲಿ ಅರ್ಧ ಭಾಗ ಆಲೂಗೆಡ್ಡೆ ಹಾಕ್ತೇವೆ. ನೆನ್ನೆ ನೈಟಿಂದನೂ ಉಕ್ಕೆ ಹೊಡಿತಾನೇ ಇದ್ದಾವೆ. ನೋಡಿ ಒಂದು ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಅದೇನೋ ಅಂತವಲ್ಲ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಅಂತ. ಹಾಗೆ ಆಲ್ಮೋಸ್ಟ್ ಆಲು ಒಂದು 10 ಮಿನಿಟ್ಸಿಂದನೂ ಹೀಗೆ ನಿಂತಿದ್ದಾವೆ. ಒಂದು ಬೆಳ್ಳಕ್ಕಿನೂ ಅಲ್ಲಾಡ್ತಾ ಇಲ್ಲ. ಏನು ವಿಪರ್ಯಾಸ ಅಲ್ವಾ. ಏನೋ ಒಳಗೆ ಗಿಡ ಹಾಕ್ದಂಗೆ ಮೇ ಬಿ ಅವು ಮೌನಾಚರಣೆ ಮಾಡ್ತಿದ್ದಾವೆ ಅನಿಸುತ್ತೆ. ಆ ಕಡೆ ಈ ಕಡೆ ಕತ್ನೂ ಕೂಡ ಅಲ್ಲಾಡಿಸ್ತಾ ಇಲ್ಲ. ಹಂಗೆ ನಿಂತಿದ್ದಾವಲ್ಲ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಿದು ಕೋಳಿ? ಅಜ್ಜಿ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನ? ಅಜ್ಜಿ ಎಲ್ಲಿಗೆ ಪೋಯ ನೀವು? ಹೋಗ್ತೀನಿ ಕಣ ಕೋಳಿಗೆ ಮೇವಕ್ಕೆ. ಅದು ಮುತ್ತಬಾರ್ದು. ಅಜ್ಜಿ ಕಸ ಬಾಚಕ್ಕೆ ಹೋಯ್ತೈತೆ. ನೀರು ಕುಡಿಬೇಕು ಚಿನ್ನ ಮರಿ. ನೀರು ಕುಡಿ. ನಿಧಾನಲ್ಲ ಇವನು. ಯಾವಾಗೂ ತಿನ್ನಕ್ಕೆ ಕೊಡ್ತಾ ಇಲ್ಲ ಜೋಳ. ನಾವು ಒಬ್ಬನೇ ತಿಂತಾವನೆ ಕಳ್ಳ. ಯಾವಾದ್ರೂ ಬಂದ್ರೆ ಕುಗ್ತಾ ಇದ್ದಾನೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಮೇ ಬಿ ಇದನ್ನೇ ಕೋಳಿ ಜಗಳ ಅಂತವೆ ಅನ್ಸುತ್ತೆ. ಈಗೆಲ್ಲ ಅಂತವಲ್ಲ ನಿಮ್ಮಿಬ್ಬರದು ಕೋಳಿ ಜಗಳ ತಗೋ ಅಂತ. ಹಂಗೆ ಕೋಳಿ ಜಗಳ ನೋಡಿ ಹೆಂಗೆ ನಡೀತಾ ಇದೆ ಅಂತ. ಹತ್ತಕ್ಕೂ ಬರೋಕ್ಕೆ ಬಿಡ್ತಾ ಇಲ್ಲ ಕಳ್ಳ ಇವನು. ಇವಳು ಫಾಲೋ ಮಾಡ್ತಿದ್ದಾಳೆ ಜೋಳ ಕಿತ್ಕೋಬೇಕು ಅಂತ. ಬಟ್ ಇವನು ಬಿಡ್ತಾ ಇಲ್ಲ. ಅಮ್ಮ ಕೊಡು, ಅಮ್ಮ ಕೊಡು, ಅಮ್ಮ ಕೊಡು. ಸಂಜೆ ಆಯಿತು ಅಂತ ಹೇಳಿದ್ವಿ. ಕೋಳಿಗಳಿಗೆಲ್ಲ ಒಂದು ರೌಂಡು ಮೇವು ಹಾಕ್ತೇವೆ. ಅಮ್ಮ ಇದ್ವೆ ಅಮ್ಮ ಹಾಕ್ತವೆ, ನಾನಿದ್ವೆ ನಾನು ಹಾಕ್ತಾಯಿದ್ದೆ. ಏನೋ ಒಂಥರ ಇದಕ್ಕೋಸ್ಕರನೇ ಹಳ್ಳಿ ಲೈಫ್ ಸೂಪರ್ ಅನ್ನೋದು.
ಅಮ್ಮ ಕೋ 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 ಕೋ. ಏನು ಮಾಡ್ತೈತೆ ಮಗನ ಕೋಳಿ ಅಮ್ಮ? ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಕೋಳಿ ಏನು ಮಾಡ್ತಿದ್ದಾವೆ? ಕು 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 ಅನ್ನವ ಕು 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 ಕು. ನಮ್ಮಮ್ಮ ಸಣ್ಣಗಿರೋದಕ್ಕೂ ಅದಕ್ಕೂ ಹಂಚಿನ ಮೇನೆಲ್ಲ ಟಕ 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 ಅಂತ ಹತ್ತುತ್ತೆ. ನೀವು ಹುಷಾರು ನಿಧಾನ ನೋಡಿ ಇಲ್ಲಿ. ಆಲ್ಮೋಸ್ಟ್ ನಮ್ಮಮ್ಮಂಗೆ 50 ಆವೇನಮ್ಮ? 50 ವರ್ಷನಾ? 50 ವರ್ಷ. ನನಗೆ 28 ವರ್ಷ. ನನಗೆ ಈಗಲೇ ಮಂಡಿ ನೋಯ್ತೈತೆ. ನಮ್ಮಮ್ಮಂಗೆ ಮಂಡಿ ನೋವು ಇದೆ ಇಲ್ಲ ಅಂತಲ್ಲ, ಅದು ಹೆಂಗೆ ಹತ್ತುತ್ತವೆ ನೋಡಿ. ಹಿಂದಿನ ಕಾಲದ ಫುಡ್ಡು ಹಿಂದಿನ ಕಾಲ ಥರ ನಾವು ಇರೋಕ್ಕಾಗಲ್ಲ ಅನ್ನೋದಕ್ಕೆ ನಮ್ಮ ಅಮ್ಮನೇ ಎಕ್ಸಾಂಪಲು. ಜೋಪಾನ. ನಾನು ನಮ್ಮಮ್ಮ ಸೇರ್ಕೊಂಡು ತೊಂಡೆಕಾಯಿ ಕೀಳ್ತಾ ಇದ್ದೀವಿ. ಅಮ್ಮ ನುಗ್ಗೆಕಾಯಿ ಕಿತ್ತವ, ಆಮೇಲೆ ತೊಂಡೆಕಾಯಿ ನಮ್ಮಮ್ಮ ಹಾಕಿ ಬೆಳೆಸಿರೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಗಿಡಕ್ಕೆ ನೀರು ಹಾಕ್ತೀವ ಅಂತ. ಸೊ ನೀರು ಹಾಕಿ ಹಾಕಿ ಬಂದಿರೋ ಫಲ ಇದು. ಇನ್ನೊಂದು ಪಪ್ಪಾಯ. ಹಾಂ ಹಾಂ ಬಿಚ್ಕೊಡು ಅಂತ. ದಡ್ಡಿ ಬಿಚ್ಕೊಡ್ರಿ ಬಿಚ್ಕೊ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.